ನಿಜವಾಗ್ಲೂ ಇವತ್ತು ವಿಶ್ವ ತಂದೆಯಂದಿರ ದಿನ ಅಂತ ಹೇಳ್ತಾರೆ, ಫಾದರ್ಸ್ ಡೇ. ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ತಂದೆಯವರು ಲಕ್ಷ್ಮಣ ಸರ್ ಅವರು, ನಮ್ಮ ತಂದೆಯವರು ಬೆಳೆಸಿರ್ತಕ್ಕಂಥ ಮಕ್ಕಳ ಹಾಗೆ ಬೆಳೆಸಿರ್ತಕ್ಕಂಥ ಆಯುರ್ವೇದಿಕ್ ಗಿಡಗಳು. ಈ ಆಯುರ್ವೇದಿಕ್ ಗಿಡಗಳನ್ನ ನಮ್ಮ ತಂದೆಯವರು ನಿಜವಾಗ್ಲೂ ಒಬ್ಬ ತಂದೆ ಮಕ್ಕಳನ್ನು ಹೇಗೆ ಜವಾಬ್ದಾರಿಯಿಂದ ಒಂದು ಜಾಗರೂಕತೆಯಿಂದ ನೋಡ್ಕೊತಾನೋ ಆ ಥರವಾಗಿ ಈ ಆಯುರ್ವೇದಿಕ್ ಗಿಡಗಳನ್ನ ಬೆಳೆಸಿದ್ದಾರೆ. ಸೊ ನಮ್ಮ ತಂದೆ ಬೆಳೆಸಿರುವಂಥ ಆಯುರ್ವೇದಿಕ್ ಗಿಡಗಳಲ್ಲಿ ಬಹಳ ಒಂದು ಉನ್ನತವಾಗಿರ್ತಕ್ಕಂಥದ್ದು ತುಂಬ ಆಯುರ್ವೇದಿಕ್ ಗಿಡಗಳನ್ನ ನಮ್ಮ ತಂದೆ ಬೆಳೆಸಿದ್ದಾರೆ. ಅದರಲ್ಲಿ ತುಂಬ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ನಮ್ಮ ಈ ಪತ್ರಚೊಟ್ಟು ಗಿಡ. ಈ ಪತ್ರಚೊಟ್ಟು ಇದೆಯಲ್ಲ, ತುಂಬ ಉಪಯುಕ್ತವಾಗಿರ್ತಕ್ಕಂಥ ಗಿಡ ಇದೆ ಪತ್ರಚೊಟ್ಟು. ಇದಕ್ಕೆ ನಾವು ಕಾಡುಬಸಳೆ ಅಂತಲೂ ಕರೀತಾರೆ. ಈ ಕಾಡುಬಸಳೆ ಅಂತಕ್ಕಂಥದ್ದು, ಈ ಪತ್ರಚೊಟ್ಟು ಅಂತಕ್ಕಂಥದ್ದು ಕೇವಲ ಈ ಬೇರೆತ್ತಿ ನಡಿಬೇಕು ಅಂತ ಏನಿಲ್ಲ. ಈಗ ಎಲೆಗಳಿಂದಲೇ ಇದು ಮತ್ತೆ ಗಿಡ ಬೆಳೆಯುತ್ತೆ. ಸೊ ಎಲೆಗಳಿಂದಲೇ ಆಗ್ತಕ್ಕಂಥ ಈ ಪತ್ರಚೊಟ್ಟು ಎಲೆಗಳನ್ನ ಮತ್ತೆ ನೆಟ್ಟಿ ನೀವು ಪತ್ರಚೊಟ್ಟನ್ನು ಬೆಳೆಸ್ಬೋದು. ಈ ಪತ್ರಚೊಟ್ಟು ಕಿಡ್ನಿ ಸ್ಟೋನ್ ಅಂದರೆ ಮೂತ್ರಪಿಂಡದ ಕಲ್ಲುಗಳನ್ನು ಕರಗಿಸಲಿಕ್ಕೆ ಈ ಪತ್ರಚೊಟ್ಟು ತುಂಬ ಸಹಾಯಕಾರ ಮಾಡುತ್ತೆ. ಮತ್ತು